ಇಂಟಿಗ್ರೇಷನ್ ಕ್ಲಾಸ್ 17. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡ್ಕೊತಾ ಇದ್ವಿ. ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕು. ಇಂಟಿಗ್ರೇಷನ್ ಆಫ್ ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್ನ ಹೇಗೆ ಬರಿತಾ ಇದ್ವಿ? ಫಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಇಂಟು ಡಿರೈವೇಟಿವ್ ಆಫ್ ಫಸ್ಟ್ ಮಾಡ್ತಾ ಇದ್ವಿ. ಹೌದಾ? ನೋಡಿ, ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಫಸ್ಟ್ ಇಂಟು ಸೆಕೆಂಡ್ ಇತ್ತು ಅಂದರೆ ಫಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಇಂಟು ಡಿರೈವೇಟಿವ್ ಆಫ್ ಫಸ್ಟ್ ಅಂತ ತೊಗೊಂಡ್ವಿ. ಹೌದಾ? ನೆಕ್ಸ್ಟು ಫಸ್ಟ್ ಫಂಕ್ಷನ್ ಯಾವ ಥರ ಚೂಸ್ ಮಾಡಬೇಕು ಅಂತ ಹೇಳಿದ್ವಿ ಅಂದರೆ ಹೈಲೈಟ್ ರೂಲ್ ಯೂಸ್ ಮಾಡಬೇಕು ಅಂತ ಹೇಳಿದ್ವಿ. ಅಂದರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ನ ಫಸ್ಟ್ ಪ್ರಿಫರೆನ್ಸು, ನೆಕ್ಸ್ಟು ಲಾಗಾರಿಥಮಿಕ್ ಫಂಕ್ಷನ್ನ ಸೆಕೆಂಡು, ಆಲ್ಜಿಬ್ರಿಕ್ನ ಥರ್ಡು, ಟ್ರಿಗ್ನೋಮೆಟ್ರಿಕ್ನ ಫೋರ್ತ್, ಲಾಸ್ಟ್ಗೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ವಿ. ಹೌದಾ? ಇದೇ ಆರ್ಡರ್ ನಾವು ಫಸ್ಟ್ ಫಂಕ್ಷನ್ನ ಚೂಸ್ ಮಾಡ್ಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ ಸಿಂಪ್ಲಿಫೈ ಮಾಡ್ತಾ ಹೋಗ್ತಿದ್ವಿ. ಹೌದಾ? ಇಷ್ಟಂತ ಐಡಿಯಾ ಗೊತ್ತಿದೆ. 14th ಪ್ರಾಬ್ಲಮ್ ಹೋಮ್ವರ್ಕ್ ಕೊಟ್ಟಿದ್ದೆ, ಜಸ್ಟ್ ನೋಡ್ಕೊಳ್ಳಿ ಅದನ್ನ ಹೇಗೆ ಮಾಡ್ಕೋಬೋದು ಅಂತೇಳಿ. ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಕಾಸ್ ಇನ್ವರ್ಸ್ ಎಕ್ಸ್ ಡಿ ಎಕ್ಸ್. ಹೌದಾ? ಸ್ವಲ್ಪ ಡಿಫ್ರೆಂಟ್ ಇತ್ತು. ಈಗ ಯಾವ ಥರ ಮಾಡ್ಕೋಬೇಕಂತ ಹೇಳಿದ್ವಿ ಅಂದರೆ ಕಾಸ್ ಇನ್ವರ್ಸ್ ಎಕ್ಸಿಗೆ ಟಿ ತೊಗೊಂಡ್ಬಿಟ್ರೆ ಸಿಂಪ್ಲಿಫೈ ಆಗ್ತಿತ್ತು. ಹೌದಾ? ನೋಡಿ, ಲೈಕ್ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಟಿ. ಹೌದಾ? ಇಟ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಟಿ ಬರುತ್ತೆ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸೈನ್ ಟಿ ಡಿ ಟಿ. ಹೌದಾ? therefore I is equal to integration of x into cos inverse x dx is equal to integration of x and the cos t into cos inverse x and the t into minus sin t dt. ನೆಕ್ಸ್ಟ್ ನೋಡಿ, ಇದಕ್ಕೆ ಬೈಪಾರ್ಟ್ಸ್ ಯಾವ ಥರ ಮಾಡ್ಕೋಬೇಕಂತೇಳಿ ಈಸಿ ಇದೆ. ಮೈನಸ್ ಕಾನ್ಸ್ಟೆಂಟ್ ಹೊರಗೆ ತೊಗೊತೀನಿ. ಇಂಟಿಗ್ರೇಷನ್ ಆಫ್ ಟಿ ಇಂಟು ಸೈನ್ ಟಿ ಇಂಟು ಕಾಸ್ ಟಿ ಡಿ ಟಿ. ಹೌದಾ? ಇದಕ್ಕೆ ಆ್ಯಕ್ಚುಲಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 2 ಮಾಡ್ಕೊಂಡ್ವಿ ಅಂದರೆ ಅದು ಸೈನ್ 2t ಆಗ್ಬಿಡುತ್ತಲ್ಲ. ಮೈನಸ್ ಹಾಫ್ ಇಂಟು ಟಿ ಇಂಟು 2 ಸೈನ್ ಟಿ ಇಂಟು ಕಾಸ್ ಟಿ ಡಿ ಟಿ ಬರೀಬೋದಲ್ಲ. ಅಥವಾ ಮೈನಸ್ ಹಾಫ್ ಇಂಟು ಟಿ ಇಂಟು ಸೈನ್ 2t ಡಿ ಟಿ. ಈಗ ಇದಕ್ಕೆ ಬೈಪಾರ್ಟ್ಸ್ ಅಪ್ಲೈ ಮಾಡಬೇಕು. ಆಲ್ಜಿಬ್ರಿಕ್ಗೆ ಫಸ್ಟ್ ತೊಗೊತೀನಿ, ಯಾಕಂದರೆ ಐ ಲೇಟ್. ಹೌದಾ? ಎ ಆದಮೇಲೆ ಟಿ ಬರ್ತದೆ. ನೆಕ್ಸ್ಟು ಟ್ರಿಗ್ನೋಮೆಟ್ರಿಕ್ಕಿಗೆ ಸೆಕೆಂಡ್ ಫಂಕ್ಷನ್. ಹೌದಾ? ಅದಕ್ಕೆ ನಾನು ಸೆಕೆಂಡ್ ಫಂಕ್ಷನ್ ತೊಗೊತೀನಿ. ಹಾಗಾದರೆ ಮೈನಸ್ ಹಾಫ್ ಇಂಟು ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಸೈನ್ 2t ಇಂಟಿಗ್ರೇಷನ್. ಕೇರ್ಫುಲ್ಲಾಗಿ ಬರೀಬೇಕು. ಟಿ ಕೋಎಫಿಷಿಯಂಟ್ ಇಸ್ 2 ಅಲ್ಲ, ರೆಸಿಪ್ರೋಕಲ್ ಮಾಡ್ಕೊಂಡ್ರೆ ಹಾಫ್ ಇಂಟು ಸೈನ್ 2t ಇಂಟಿಗ್ರೇಷನ್, ಸೈನಿಂದ ಇಂಟಿಗ್ರೇಷನ್ ಮೈನಸ್ ಕಾಸ್ 2t. ಡಿಫ್ರೆನ್ಷಿಯೇಷನ್ ಆಫ್ ಟಿ ಅಂತ ಹೇಳಿದ್ರೆ ಡಿ ಟಿ ಬರೀಬೋದು. ಹೌದಾ? ಹಾಗಾದರೆ ಮೈನಸ್ ಹಾಫ್ ಇಂಟು ಟಿ ಇಂಟು ಇಂಟಿಗ್ರೇಷನ್ ಆಫ್ ಸೈನ್ 2t ಅಂದರೆ ಹಾಫ್ ಇಂಟು ಮೈನಸ್ ಕಾಸ್ 2t ಮೈನಸ್ ಆಫ್ ಮೈನಸ್ ಪ್ಲಸ್ ಹಾಫ್ ಇಂಟು ಇಂಟಿಗ್ರೇಷನ್ ಆಫ್ ಕಾಸ್ 2t ಅಂದರೆ ಹಾಫ್ ಇಂಟು ಸೈನ್ 2t ಪ್ಲಸ್ ಸಿ ಬರುತ್ತೆ. ಹೌದಾ? ಇಷ್ಟು ಹಾಫಿಂದ ಮಲ್ಟಿಪ್ಲೈ ಮಾಡ್ತೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್ 1/2 ಇಂಟು 1/2 ಅಂದರೆ 1/4 ಇಂಟು ಟಿ ಇಂಟು ಕಾಸ್ 2t ಮೈನಸ್ ಇಂಟು ಪ್ಲಸ್ ಮೈನಸ್ ಹಾಫ್ ಇಂಟು ಹಾಫ್ ಇಂಟು ಹಾಫ್ ಅಂದರೆ 1/8 ಇಂಟು ಸೈನ್ 2t ಪ್ಲಸ್ ಸಿ ಬಂತು. ಹೌದಾ? ದಟ್ ಈಸ್ ಈಕ್ವಲ್ ಟು ಆನ್ಸರ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಬರಿಬೇಕಲ್ಲ. ಟಿ ಅಂದರೆ ಏನು ಬರಿಬೋದು? ಕಾಸ್ ಇನ್ವರ್ಸ್ ಎಕ್ಸ್. ಹಾಗಾದರೆ ಇದು 1/4 ಇಂಟು ಕಾಸ್ ಇನ್ವರ್ಸ್ ಎಕ್ಸ್ ಇಂಟು ಕಾಸ್ ಆಫ್ 2 ಇಂಟು ಕಾಸ್ ಇನ್ವರ್ಸ್ ಎಕ್ಸ್ minus 1/8 into sine of 2 into
ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಇಷ್ಟು ಬರುತ್ತೆ ಅಷ್ಟೇ. ಹೌದಾ? ಆಯ್ತಲ್ಲ ನೋಡಿ, ಎಕ್ಸಿಗೆ ಕಾಸ್ ಟಿ ಅಥವಾ ಕಾಸ್ ಇನ್ವರ್ಸ್ ಎಕ್ಸಿಗೆ ಟಿ ಅಂತ ತೊಗೊಂಡ್ಬಿಟ್ರೆ ಡೈರೆಕ್ಟ್ ಸಿಂಪ್ಲಿಫೈ ಆಗುತ್ತೆ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 15. ಇಂಟಿಗ್ರೇಷನ್ ಆಫ್ sin inverse of x whole square dx. sin inverse of x whole square dx. ಸೇಮ್ ಐಡಿಯಾ ಯೂಸ್ ಮಾಡಿ sin inverse x ಗೆ t ತೊಗೊಂಡ್ಬಿಟ್ಟು ಟ್ರೈ ಮಾಡಿದ್ರೆ ಬರುತ್ತೆ. ಲೆಟ್ sin inverse of x is equal to t, that implies x is equal to sin t. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ dx is equal to cos t dt ಬರುತ್ತೆ. ಹೌದಾ? therefore I is equal to integration of sin inverse x whole square dx is equal to integration of sin inverse x ಅಂದರೆ t ಅಲ್ಲ, therefore t square into dx ಅಂದರೆ cos t dt. ಹೌದಾ? ನೋಡಿ, ಎರಡು ಸಲ ಬೈ ಪಾರ್ಟ್ಸ್ ಅಪ್ಲೈ ಮಾಡ್ಕೊಂಡ್ರೆ ಸಿಂಪ್ಲಿಫೈ ಆಗುತ್ತೆ ಇದು. ನೋಡಿ, ಆಲ್ಜಿಬ್ರಿಕ್ ಫಸ್ಟ್ ಫಂಕ್ಷನ್, ಟ್ರಿಗ್ನೋಮೆಟ್ರಿಕ್ ಸೆಕೆಂಡ್ ಫಂಕ್ಷನ್, ಹೈಲೈಟ್ ಟೂಲ್ ಯೂಸ್ ಮಾಡಿದ್ವಿ. ದಟ್ ಇಂಪ್ಲೈಸ್ ಐ ಇಸ್ ಈಕ್ವಲ್ ಟು ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಆಫ್ ಕಾಸ್ ಟಿ ಅಂತ ಹೇಳಿದ್ರೆ ಸೈನ್ ಟಿ ಅಲ್ಲ. ಯಾಕಂದರೆ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಇಂಟು ಡಿರೈವೇಟಿವ್ ಆಫ್ ಫಸ್ಟ್ ಟಿ ಸ್ಕ್ವೇರ್ ಅಂಡ್ ಡಿಫರೆನ್ಷಿಯೇಷನ್ 2t dt ಬಂತು. ಹೌದಾ? ನೆಕ್ಸ್ಟು I is equal to t square into integration of cos t is sin t minus 2 ಕಾನ್ಸ್ಟೆಂಟ್ ಹೊರಗೆ ತೊಗೊಂತೀವಿ, ಇಂಟಿಗ್ರೇಷನ್ ಆಫ್ t ಇಂಟು sin t dt. ಇದಕ್ಕೆ ಮತ್ತೆ ಬೈ ಪಾರ್ಟ್ಸ್ ಅಪ್ಲೈ ಮಾಡಬೇಕು. ಹೌದಾ? ಆಲ್ಜಿಬ್ರಿಕ್ ಫಸ್ಟ್ ಫಂಕ್ಷನ್, ಟ್ರಿಗ್ನೋಮೆಟ್ರಿಕ್ ಸೆಕೆಂಡು. I is equal to t square into sin t minus 2 into first function into integration of second minus integration of sin t ಅಂದರೆ ಏನು ಬರೀತೀವಿ? minus cos t, derivative of t is dt. That implies I is equal to t square into sin t minus 2 into t into integration of sin t is minus cos t, minus of minus plus integration of cos t is sin t plus constant. ಅಥವಾ I is equal to t square into sin t minus of minus plus 2t into cos t minus into plus ಅಂದರೆ minus 2 into sin t plus constant. ಎಷ್ಟು ಬರುತ್ತಲ್ಲ? ಅಲ್ಲಿ ಟಿ ಅಂದರೆ ಏನು ತಗೋಬೋದು? ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಲ್ಲ, ಇಲ್ಲಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಸೈನ್ ಟಿ ಅಂದರೆ ಎಕ್ಸ್ ಅಲ್ಲ, ಎಕ್ಸ್ ಪ್ಲಸ್ 2 ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ಕಾಸ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ 2 ಇಂಟು ಸೈನ್ ಟಿ ಅಂದರೆ ಎಕ್ಸ್ 2x ಪ್ಲಸ್ ಸಿ. ಇಷ್ಟು ಬರುತ್ತೆ. ಹೌದಾ? ಇದರಲ್ಲಿ ಐಡಿಯಾ ಇಂಪಾರ್ಟೆಂಟ್ ಅಷ್ಟೇ. ಸೈನ್ ಇನ್ವರ್ಸ್ ಆಫ್ ಎಕ್ಸಿಗೆ ಟಿ ಅಂತ ತೊಗೊಂಡ್ಬಿಟ್ರೆ ಡೈರೆಕ್ಟ್ ಸಿಂಪ್ಲಿಫೈ ಆಗುತ್ತೆ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 16. ಡಿಫೈನ್ಡ್ ಇದೆ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಸೈನ್ ಎಕ್ಸ್ ಡಿ ಎಕ್ಸ್. ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಸೈನ್ ಎಕ್ಸ್ ಡಿ ಎಕ್ಸ್. ನೋಡಿ, ಡಿಫರೆಂಟ್ ಇದೆ ಅದು. ಇಂಪಾರ್ಟೆಂಟ್ ಪ್ರಾಬ್ಲಮ್, ಎಕ್ಸಾಮಿಗೆ 3 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ. ನೋಡಿ, ಫಸ್ಟ್ ಲೆಟ್ I is equal to integration of e power x into sin x dx. ಹೌದಾ? ಬೈ ಪಾರ್ಟ್ಸ್ ಅಂತ ಐಡಿಯಾ ಸೇಮ್. ಇ ಪವರ್ ಎಕ್ಸಿಗೆ ನೋಡಿ ಫಸ್ಟ್ ಯಾವ್ದು ತೊಗೋಬೇಕಲ್ಲಿ? ಹೈಲೈಟ್ ರೂಲ್ ಯೂಸ್ ಮಾಡಿದ್ವಿ ಅಂದರೆ ಇನ್ವರ್ಸ್ ಇಲ್ಲ, ಇಲ್ಲಿ ಲಾಗಾರಿಥಮು ಇಲ್ಲ, ಆಲ್ಜಿಬ್ರಿಕ್ಕು ಇಲ್ಲ, ಟ್ರಿಗ್ನೋಮೆಟ್ರಿಕ್ ಇದೆ ತಾನೆ, ಅದಕ್ಕೆ ಇದೊಂದು ಫಸ್ಟ್ ಫಂಕ್ಷನ್, ಎಕ್ಸ್ಪೋನೆನ್ಷಿಯಲ್ನ ಸೆಕೆಂಡ್ ಫಂಕ್ಷನ್. ಹೌದಾ? ಫಸ್ಟ್ ಫಂಕ್ಷನ್ ಇಂಟು
sin x into integration of second function minus integration of e power x and e power x. Derivative of sin x is cos x dx. And that implies I is equal to sin x into integration of e power x is e power x minus integration of. ನೋಡಿ ಇದಕ್ಕೆ ಮತ್ತೆ ಬೈ ಪಾರ್ಟ್ಸ್ ಅಪ್ಲೈ ಮಾಡಬೇಕು. ಇದಕ್ಕೆ ಹೈಲೈಟ್ ರೂಲ್ ಯೂಸ್ ಮಾಡಿದ್ವಿ ಅಂದರೆ ಫಸ್ಟ್ ಟ್ರಿಗ್ನೋಮೆಟ್ರಿಕ್ ಬರುತ್ತೆ, ಲಾಸ್ಟಿಗೆ ಎಕ್ಸ್ಪೋನೆನ್ಷಿಯಲ್ ಬರುತ್ತೆ. ಇಫ್ ಕಾಸ್ ಎಕ್ಸ್ನ ಫಸ್ಟ್ ಫಂಕ್ಷನ್ ಇ ಪವರ್ ಎಕ್ಸ್ನ ಸೆಕೆಂಡ್ ಫಂಕ್ಷನ್ ತೊಗೊತೀನಿ. ಫಸ್ಟ್ ಫಂಕ್ಷನ್ ಇಂಟು ಕಾಸ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಆಫ್ e power x is e power x. Derivative of cos x is minus sin x dx. ಹೌದಾ? ನೋಡಿ ಈಗ ದಟ್ ಇಂಪ್ಲಸ್ I is equal to e power x into sin x minus cos x into integration of e power x ಇದೆ. ಹೌದಾ? cos x into integration of e power x is e power x. ನೆಕ್ಸ್ಟ್ ನೋಡಿ ಮೈನಸ್ ಆಫ್ ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಸೈನ್ ಎಕ್ಸ್ ಡಿ ಎಕ್ಸ್ ಬರೀಬೋದಾ? ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ಹೌದಾ? ನಾವು ದಟ್ ಇಂಪ್ಲಸ್ ಐ ಇಸ್ ಈಕ್ವಲ್ ಟು ಎರಡರಲ್ಲೂ ಇ ಪವರ್ ಎಕ್ಸ್ ಕಾಮನ್ ತೊಗೊಂಡೆ ಅಂದರೆ ಏನು ಬರ್ತದೆ? ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಮೈನಸ್. ನೋಡಿ ಮತ್ತೆ ಇಲ್ಲಿ ಬೈಪಾರ್ಟ್ಸ್ ಅಪ್ಲೈ ಮಾಡ್ಬೇಕಂತ ಏನೂ ಇಲ್ಲ, ಯಾಕಂದರೆ ಇದೇ ಕ್ವಶನ್ ಮತ್ತೆ ರಿಪೀಟ್ ಆಗಿದೆ. ನೋಡಿ ಇಲ್ಲಿ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಸೈನ್ ಎಕ್ಸ್ ಡಿ ಎಕ್ಸ್ ಇಲ್ಲೂ ಅದೇ ಬಂದಿರೋದು. ಹೌದಾ? ಯಾಕೆ ನೋಡಿ ಇ ಪವರ್ ಎಕ್ಸ್ ಇಂಟು ಸೈನ್ ಎಕ್ಸ್ ಅಥವಾ ಕಾಸ್ ಎಕ್ಸ್ ಇತ್ತು ಅಂದರೆ ಎರಡು ಸಲ ಬೈಪಾರ್ಟ್ ಅಪ್ಲೈ ಮಾಡಿದ ಮೇಲೆ ಇಲ್ಲಿ ಏನಿರುತ್ತಲ್ಲ ಅದೇ ಮತ್ತೆ ಬರ್ತದೆ. ಹಾಗಾದರೆ ಇ ಪವರ್ ಎಕ್ಸ್ ಇಂಟು ಸೈನ್ ಎಕ್ಸ್ ಬದಲಿ ಏನು ಬರಿಬೋದು ನಾವು? ಐ ಬರಿಬೋದಲ್ಲ. ಮೈನಸ್ ಐ ಈ ಕಡೆ ತೊಗೊಂಡ್ವಿ ಅಂದರೆ ಐ ಪ್ಲಸ್ ಐ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್. I plus I value 2i is equal to e power x into sin x minus cos x. ಹೌದಾ? 2 ಡಿನಾಮಿನೇಟರ್ ತೊಗೊಂಡ್ವಿ ಅಂದರೆ I is equal to e power x by 2 into sin x minus cos x. ಇಲ್ಲಿಗೆ ಇಂಟಿಗ್ರೇಷನ್ ಕಂಪ್ಲೀಟ್ ಆಗುತ್ತಲ್ಲ, ಅದಕ್ಕೆ ಇಲ್ಲಿ ಪ್ಲಸ್ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಬರ್ಕೊಂಡ್ರೆ ಆಯಿತು. ಹೌದಾ? ನೋಡಿ ಇಲ್ಲಿ ಯಾವ ಥರ ಮಾಡ್ಕೊಂಡ್ವಿ ಅಂತೇಳಿ ಗೊತ್ತಾಗಬೇಕು. ಇ ಪವರ್ ಎಕ್ಸ್ ಜೊತೆಗೆ ಸೈನ್ ಎಕ್ಸು ಅಥವಾ ಇ ಪವರ್ ಎಕ್ಸ್ ಜೊತೆಗೆ ಕಾಸ್ ಎಕ್ಸ್ ಇತ್ತು ಅಂದರೆ ಡೈರೆಕ್ಟಾಗಿ ಎರಡು ಸಲ ಬೈ ಪಾರ್ಟ್ಸ್ ಅಪ್ಲೈ ಮಾಡ್ಕೊತೀವಿ, ಮತ್ತು ಕ್ವಶನ್ನೇ ರಿಪೀಟ್ ಆಗುತ್ತೆ. ಅದ್ರ ಬದಲು ಐ ಬರ್ಕೊಂಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ. ಹೌದಾ? ಯಾಕೆ ಐಡಿಯಾ ಗೊತ್ತಿರ್ಬೇಕು ನಮಗಿನ್ನು. ನೆಕ್ಸ್ಟ್ ಒನ್ನು problem number 17. Integration of e power 2x into sin x dx. e power 2x into sin x dx. ನಾವು ಇಲ್ಲಿ ಕೇರ್ಫುಲ್ ಆಗಿ ಬರ್ಕೋಬೇಕು, ಯಾಕಂದರೆ 2x ಇದೆ. ಜನರಲೈಸ್ಡ್ ಸ್ಟ್ಯಾಂಡರ್ಡ್ ಫಾರ್ಮ್ ಯೂಸ್ ಮಾಡಿಕೊಂಡು ಇಂಟಿಗ್ರೇಟ್ ಮಾಡ್ಕೊಂಡು ಹೋಗ್ತೀವಿ. ಹೌದಾ? ಐಡಿಯಾ ಎಲ್ಲ ಸೇಮ್. ನೋಡಿ ವಿಡಿಯೋ ಪಾಸ್ ಮಾಡ್ಕೊಂಡು ಟ್ರೈ ಮಾಡ್ಬೋದು, ಯಾಕಂದರೆ ನೋಡ್ಕೊಳ್ಳಿ. Let I is equal to integration of e power 2x into sin x dx, that is equal to highlight rule ಯೂಸ್ ಮಾಡಿದ್ವಿ ಅಂದರೆ ಫಸ್ಟ್ ಫಂಕ್ಷನ್ ಸೈನು, ಸೆಕೆಂಡ್ ಫಂಕ್ಷನ್ ಇ ಪವರ್ 2x ಬರುತ್ತದ. ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಏನು ಬರೀಬೋದು? ಇ ಪವರ್ 2x in integration, x coefficient is 2, therefore half into e power 2x ಬರುತ್ತೆ. Derivative of sin x is cos x dx. That implies I is equal to sin x into integration of e power 2x is 1 by 2 into e power 2x minus ಅಂದರೆ ಹಾಫ್ ಕಾನ್ಸ್ಟೆಂಟ್ ಹಾಗೆ ಬರ್ಕೊಂತ. ಇದಕ್ಕೆ ಮತ್ತೆ ಬೈ ಪಾರ್ಟ್ಸ್ ಅಪ್ಲೈ ಮಾಡ್ಕೋಬೇಕು. ಹೌದಾ? ಇ ಪವರ್ 2x ಇಂಟು
ಕಾಸ್ ಎಕ್ಸ್ ಡಿ ಎಕ್ಸಿಗೆ ಬೈ ಪಾರ್ಟ್ಸ್ ಹೌದಾ. ನೋಡಿ ಫಸ್ಟ್ ಟ್ರಿಗ್ನೋಮೆಟ್ರಿಕ್ ಅದಾದಮೇಲೆ ಎಕ್ಸ್ಪೋನೆನ್ಷಿಯಲ್ ಬರುತ್ತಲ್ಲ, ಈಗ ಫಸ್ಟ್ ಫಂಕ್ಷನ್ನ ಕಾಸ್ ಎಕ್ಸ್ ತೊಗೋಬೇಕು, ಮತ್ತು ಬೈ ಪಾರ್ಟ್ಸ್ ಅಪ್ಲೈ ಮಾಡಿದೆ ಅಂದರೆ ಇದು ಐ ಇಸ್ ಈಕ್ವಲ್ ಟು ಹಾಫ್ ಇಂಟು ಸೈನ್ ಎಕ್ಸ್ ಇಂಟು ಇ ಪವರ್ ಟು ಎಕ್ಸ್ ಮೈನಸ್ ಹಾಫ್ ಇಂಟು ಫಸ್ಟ್ ಫಂಕ್ಷನ್ ಇಂಟು ಏನು ಬರೀಬೋದು ಇ ಪವರ್ ಕಾಸ್ ಎಕ್ಸ್ ಇಂಟು integration of a second function minus integration of second function e power to x and integration half into e power to x. Derivative of cos x is minus sin x on the dx. Next one, I is equal to half into sin x into e power to x minus half into only first cos x into integration of e power to x and the half into e power to x minus half minus plus half constant integration of e power to x into sin x dx. ಇದು ಬದಲು ಏನು ಬರಿಬೋದು ನಾವು i ಅಂತ ಬರಿಬೋದಲ್ಲ, ಅದು ನೋಡಿ ಕ್ಲಾಸ್ i is equal to half into sin x into e power to x as it is. ಮೈನಸ್ ಹಾಫಿಂದ ಮಲ್ಟಿಪ್ಲೈ ಮಾಡ್ಕೊತೀನಿ, ಮೈನಸ್ ಹಾಫ್ ಇಂಟು ಹಾಫ್ ಅಂದರೆ ಮೈನಸ್ 1/4 ಇಂಟು ಇ ಪವರ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಹಾಫ್ ಇಂಟು ಹಾಫ್ ಅಂದರೆ 1/4 ಬಂತು ಹೌದಾ. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಇ ಪವರ್ ಟು ಎಕ್ಸ್ ಇಂಟು ಸೈನ್ ಎಕ್ಸ್ ಅಂದರೆ ಏನು ಬರೀಬೋದು ಇ ಪವರ್ ಟು ಎಕ್ಸ್ ಇಂಟು ಸೈನ್ ಎಕ್ಸ್ ಅಂದರೆ ಐ ಹೌದಾ. ಮೈನಸ್ 1/4 ಐನ ಈ ಕಡೆ ತೊಗೊಂಡೆ ಅಂದರೆ ಐ ಪ್ಲಸ್ 1/4 ಇಂಟು ಐ ಈಸ್ ಈಕ್ವಲ್ ಟು ಇಲ್ಲಿಗ ಇ ಪವರ್ ಟು ಎಕ್ಸ್ನ ಕಾಮನ್ ತೆಗಿಬೋದಲ್ಲ, ನೋಡಿ ಇದು ಇ ಪವರ್ ಟು ಎಕ್ಸ್, ಇದು ಇ ಪವರ್ ಟು ಎಕ್ಸ್ನ ಕಾಮನ್ ತೊಗೊಂಡೆ ಅಂದರೆ ಏನೇನು ಉಳಿಯುತ್ತೆ ಸೈನ್ ಎಕ್ಸ್ ಬೈ 2 ಮೈನಸ್ ಕಾಸ್ ಎಕ್ಸ್ ಬೈ 4 ಉಳಿಯಿತು ಹೌದಾ. ನೋಡಿ ಇಲ್ಲಿ ಎಲ್ ಸಿ ಎಮ್ ತೊಗೊಂಡೆ ಅಂದರೆ 4 ಪ್ಲಸ್ 4i ಪ್ಲಸ್ ಐ ಬೈ 4 ಬರಿಬೋದಲ್ಲ, ಈಗ 4 ಎಲ್ ಸಿ ಎಮ್ ಆಗಿಬಿಡುತ್ತೆ. ಇದು ಇ ಪವರ್ ಟು ಎಕ್ಸ್ ಇಂಟು ಇಲ್ಲೂ 4 ಎಲ್ ಸಿ ಎಮ್ ತೊಗೊಂಡೆ ಅಂದರೆ 2 ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಬಂತು ಹೌದಾ. 4 ಕ್ಯಾನ್ಸಲ್, 4i ಪ್ಲಸ್ ಐ ಅಂದರೆ 5i ಇಸ್ ಈಕ್ವಲ್ ಟು ಇ ಪವರ್ ಟು ಎಕ್ಸ್ ಇಂಟು 2 ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಹೌದಾ. 5 ಡಿವೈಡ್ ಮಾಡಿದೆ ಅಂದರೆ ಐ ಇಸ್ ಈಕ್ವಲ್ ಟು ಇ ಪವರ್ ಟು ಎಕ್ಸ್ ಬೈ 5 ಇಂಟು 2 ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ ಬರುತ್ತೆ ಹೌದಾ. ಆಯ್ತಲ್ಲ. ನೋಡಿ ಇಂಪಾರ್ಟೆಂಟ್ ನಮಗೆ ಐಡಿಯಾ ಗೊತ್ತಾಗಬೇಕು ಹೇಗೆ ಮಾಡ್ಕೊತಾ ಇದ್ದೀವಿ ಅಂತೇಳಿ ಅಷ್ಟೇ. ಇ ಪವರ್ ಟು ಎಕ್ಸ್ ಜೊತೆಗೆ ಸೈನ್ ಅಥವಾ ಕಾಸ್ ಏನೇ ಇದ್ರೂ 2 ಸಲ ಬೈ ಪಾರ್ಟ್ಸ್ ಅಪ್ಲೈ ಮಾಡ್ತೀವಿ. ಎರಡನೇ ಟೈಮ್ ಬೈ ಪಾರ್ಟ್ಸ್ ಅಪ್ಲೈ ಮಾಡಿದ್ಮೇಲೆ ಮತ್ತೆ ಕ್ವಶನ್ ರಿಪೀಟ್ ಆಗುತ್ತೆ. ಅದ್ರ ಬದಲು ಐ ಅಂತ ತೊಗೊಂಡು ನೆಕ್ಸ್ಟ್ ಅದನ್ನ ಈ ಕಡೆ ತೊಗೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಬೇಕು ಆಯ್ತಲ್ಲ. ನೋಡಿ ಈ ಥರ ಸಿ ಇ ಟಿಗೂ ಕೇಳ್ತಾ ಇರ್ತಾರೆ. ಅಂದರೆ ಸಿ ಇ ಟಿಯಲ್ಲಿ ನಾವು ಡೈರೆಕ್ಟಾಗಿ ಬರಿಬೋದು ಆಯ್ತಲ್ಲ. ಅಂದರೆ ಈಗ ಯಾವ ಥರ ಅಂತೇಳಿ ನೋಡ್ಕೊಳ್ಳಿ. ಸಿ ಇ ಟಿಯಲ್ಲಿ ಆದರೆ ಅದಕ್ಕೆ 2 ಫಾರ್ಮುಲಾ ಗೊತ್ತಿರ್ಬೇಕು ನಮಗೆ. ನೋಡಿ ನೋಟ್ ಫಾರ್ಮುಲಾ ಯಾವ ಥರ ನೆನ್ಪಿಡ್ಕೋಬೇಕಂತ ಒಂದು ಐಡಿಯಾ ಹೇಳ್ತೀವಿ. ಫಸ್ಟ್ ಒನ್, ಇಂಟಿಗ್ರೇಷನ್ ಆಫ್ ಇ ಪವರ್ ಎ ಎಕ್ಸ್ ಇಂಟು ಸೈನ್ ಬಿ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇದೇ ಥರ. ಎರಡನೇನು ಇಂಟಿಗ್ರೇಷನ್ ಆಫ್ ಇ ಪವರ್ ಎ ಎಕ್ಸ್ ಇಂಟು ಕಾಸ್ ಬಿ ಎಕ್ಸ್ ಪ್ಲಸ್ ಸಿ ಡಿ ಎಕ್ಸ್ ಇಸ್ ಈಕ್ವಲ್ ಟು ಹೌದಾ. ನೋಡಿ ಡೈರೆಕ್ಟಾಗಿ ಹೇಗೆ ಬರ್ಕೊತೀವಿ ಅಂತೇಳಿ ನೋಡಿ ನೋಟ್ ಗೊತ್ತಿರಬೇಕು. ನೋಡಿ ಯಾವಾಗಲೂ ಆನ್ಸರು ಯಾವ ಥರ ಬರುತ್ತೆ ಅಂದರೆ ಇ ಪವರ್ ಎ ಎಕ್ಸ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ನೋಡಿ ಇ ಪವರ್ ಎ ಎಕ್ಸ್ ಇಂಟು ಸೈನ್ ಬಿ ಎಕ್ಸ್. ಎಕ್ಸಿನ್ ಕೋಎಫಿಷಿಯೆಂಟ್ಸ್ ಅಷ್ಟೇ ನೋಡಬೇಕು. ಎಕ್ಸಿನ್ ಕೋಎಫಿಷಿಯೆಂಟ್ ಎ ಇದೆ, ಇಲ್ಲಿ ಎಕ್ಸಿನ್ ಕೋಎಫಿಷಿಯೆಂಟ್ ಬಿ ಇದೆ. ಡಿನಾಮಿನೇಟರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರ್ಕೊತೀವಿ ಇಂಟು ನೋಡಿ ಎ ಇಂಟು ಇಲ್ಲೇನಿರುತ್ತಲ್ಲ ಅದನ್ನು ಮಾಡ್ಕೊಳ್ಳಿ. ಅಂದರೆ ಎ ಇಂಟು ಸೈನ್ ಬಿ ಎಕ್ಸ್ ಪ್ಲಸ್ ಸಿ. ನೋಡಿ ಸೈನ್ ಇನ್ ಡಿಫ್ರೆನ್ಷಿಯನ್ ಏನು ನಮಗೆ? ಸೈನ್ ಇನ್ ಡಿಫ್ರೆನ್ಷಿಯನ್ ಕಾಸ್ ತಾನೆ.
ಪ್ಲಸ್ ಕಾಸ್ ಬರುತ್ತಲ್ಲ, ಅದಕ್ಕೆ ಸೈನ್ ಚೇಂಜ್ ಮಾಡಿ ಬರಿಬೇಕು, ಮೈನಸ್ ಕಾಸ್ ಬರಿತೀವಿ. ಮತ್ತು ಬಿ ಎಕ್ಸ್ ಇನ್ ಡಿಫ್ರೆನ್ಷಿಯಲ್ ಒಂದು ಬಿ ಬರುತ್ತಲ್ಲ, ಅದಕ್ಕೆ ಬಿ ಎಕ್ಸ್ ಪ್ಲಸ್ ಸಿ, ಹೌದಾ, ಪ್ಲಸ್ ಕಾನ್ಸ್ಟೆಂಟ್. ನೋಡಿ ಫಾರ್ಮುಲಾ ಗೊತ್ತಿರಬೇಕು. ನೋಡಿ ಇಲ್ಲಿ ಯಾವ ಥರ ಬರುತ್ತೆ, ಇದ್ರ ಡಿಫ್ರೆನ್ಷಿಯೇಷನ್ ಏನು ಬರುತ್ತಲ್ಲ ಅದನ್ನು ಇಲ್ಲಿ ಬರಿಬೇಕು, ಆದರೆ ಸೈನ್ನ ಚೇಂಜ್ ಮಾಡ್ಕೋಬೇಕು. ಈ ಥರ ನೆನ್ಪಿಟ್ಕೊಂಡಿದ್ರೆ ಈಸಿಯಾಗಿ ಬರಿಬೋದು, ಹೌದಾ. ಅಂದರೆ ಈಗ ನೋಡಿ ಇದಕ್ಕಾಗಲ್ಲ ಆನ್ಸರು ಇ ಪವರ್ ಎ ಎಕ್ಸ್ ಬೈ, ಇಲ್ಲಿ ಎ ಇದೆ ಇಲ್ಲಿ ಬಿ ಇದೆ, ದೇರ್ಫೋರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಎ ಇಂಟು ಇಲ್ಲಿ ಏನಿರುತ್ತೆ ಅದನ್ನು ಮಾಡ್ಕೋಬೇಕಲ್ಲ, ಎ ಇಂಟು ಕಾಸ್ ಆಫ್ ಬಿ ಎಕ್ಸ್ ಪ್ಲಸ್ ಸಿ. ಕಾಸಿಂದ ಆ್ಯಕ್ಚುಲಿ ಡಿಫ್ರೆನ್ಷನ್ ಮೈನಸ್ ಸೈನ್ ಬರ್ತದೆ, ಹೌದಾ, ಅದಕ್ಕೆ ಸೈನ್ ಚೇಂಜ್ ಮಾಡಿದ್ರೆ ಅಂದರೆ ಪ್ಲಸ್ ಸೈನ್ ಆಗುತ್ತೆ. ಬಿ ಎಕ್ಸ್ ಇಂದ ಡಿಫ್ರೆನ್ಷನ್ ಬಿ ಬರುತ್ತಾನೆ, ಅದಕ್ಕೆ ಬಿ ಇಂಟು ಬಿ ಎಕ್ಸ್ ಪ್ಲಸ್ ಸಿ ಪ್ಲಸ್ ಕೆ, ಹೌದಾ. ಈ ಥರ ನೆನ್ಪಿಟ್ಕೊಂಡಿದ್ರೆ ಅಂದರೆ ಇದನ್ನ ಸಿ ಇ ಟಿ ಅಲ್ಲಿ ಡೈರೆಕ್ಟಾಗಿ ಬರಿಬೋದು, ಹೌದಾ. ನೋಡಿ ಇದನ್ನೇ ಬೇಕಾದ್ರೆ ನಾವು ಯೂಸ್ ಮಾಡ್ಕೊಂಡಲ್ಲಿ ಪ್ರಾಬ್ಲಮ್ ನಂಬರ್ 16 ಏನಿತ್ತಲ್ಲಿ, ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಸೈನ್ ಎಕ್ಸ್ ಡಿ ಎಕ್ಸ್ ಇತ್ತು, ಹೌದಾ. ಇದು ಡೈರೆಕ್ಟಾಗಿ ಬರಿಬೋದಾ. ನೋಡಿ ಏನು ಬರ್ಕೊತೀವಿ ನಾವು, ಎ ಇರೋ ಪ್ಲೇಸಲ್ಲೂ 1 ಇದೆ, ಬಿ ಇರೋ ಪ್ಲೇಸಲ್ಲೂ 1 ಇದೆ. ಹಾಗಾದ್ರೆ ಇ ಪವರ್ ಎಕ್ಸ್ ಡಿವೈಡ್ ಬೈ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್, 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂದರೆ 2 ಇಂಟು, ನೋಡಿ ಇಲ್ಲಿ ಏನಿರುತ್ತೋ ಅದರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡ್ಬೇಕು ತಾನೆ, 1 ಇಂಟು ಸೈನ್ ಎಕ್ಸ್ ಅಂದರೆ ಸೈನ್ ಎಕ್ಸ್ ಮೈನಸ್ ಇದರ ಡಿಫ್ರೆನ್ಷಿಯೇಷನ್ ಆ್ಯಕ್ಚುಲಿ ಕಾಸ್ ಎಕ್ಸ್ ಬರುತ್ತೆ, ಪ್ಲಸ್ ಕಾಸ್ ಎಕ್ಸ್ ಅದು ಸೈನ್ ಚೇಂಜ್ ಮಾಡಿದೆ ಅಂದರೆ ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಎಸ್ ಇಷ್ಟು ಬರುತ್ತೆ, ಹೌದಾ. ನೆಕ್ಸ್ಟ್ ಸೇಮ್ ಟೈಪ್ ನೋಡಿ 17 ಏನಿತ್ತಲ್ಲಿ, ಇಂಟಿಗ್ರೇಷನ್ ಆಫ್ ಇ ಪವರ್ 2x ಇಂಟು ಸೈನ್ ಎಕ್ಸ್ ಡಿ ಎಕ್ಸ್, 2x ಇಂಟು ಸೈನ್ ಎಕ್ಸ್ ಡಿ ಎಕ್ಸ್ ಡೈರೆಕ್ಟ್ ಬರಿಬೋದಲ್ಲ, ಇಸ್ ಈಕ್ವಲ್ ಟು ಇ ಪವರ್ 2x ಬೈ ಎ ಇರೋ ಪ್ಲಸ್ಸಲ್ಲಿ 2 ಇದೆ, ಬಿ ಇರೋ ಪ್ಲಸ್ಸಲ್ಲಿ 1, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, 2 ಸ್ಕ್ವೇರ್ ಇಸ್ 4, 1 ಸ್ಕ್ವೇರ್ ಇಸ್ 1, 4 ಪ್ಲಸ್ 1 ಇಸ್ 5 ಇಂಟು ಎ ಇಂಟು ಸೈನ್ ಬಿ ಎಕ್ಸ್ ಬರೀತಿದ್ವಿ ಅಂದರೆ 2 ಇಂಟು ಸೈನ್ ಎಕ್ಸ್, ಸೈನ್ ಎಕ್ಸ್ ಇನ್ ಡಿಫ್ರೆನ್ಷಿಯನ್ ಪ್ಲಸ್ ಕಾಸ್ ಎಕ್ಸ್, ಸೈನ್ ಚೇಂಜ್ ಮಾಡಬೇಕು, ದೇರ್ಫೋರ್ ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ, ಹೌದಾ. ಪ್ರೀವಿಯಸ್ ಪ್ರಾಬ್ಲಮ್ ನಾವು ಮಾಡ್ಕೊಂಡಲ್ಲ, ಅದಕ್ಕೆ ಇಷ್ಟೇ ಆನ್ಸರ್ ಬಂದಿರುತ್ತೆ. ಮತ್ತು ನೋಡಿ ಈ ಮೆಥಡ್ನ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯೂಸ್ ಮಾಡಬೇಕಷ್ಟೇ. ಪಿ ಯು ಒಳಗೆ ನಾವು ರೆಗ್ಯುಲರ್ ಮೆಥಡೇ ಯೂಸ್ ಮಾಡಬೇಕು, ಅಂದರೆ ಐ ಅಂತ ತೊಗೊಂಬಿಟ್ಟೆ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು, ಆಯ್ತಲ್ಲ. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 18, integration of e power 3x into cos x dx, e power 3x into cos x dx. ಇದು ಹೋಮ್ ವರ್ಕ್ ತೊಗೊಂಡ್ರಿ ಟ್ರೈ ಮಾಡ್ಬೋದು. ಇದಕ್ಕೆ ಆನ್ಸರ್ ಏನು ಬರ್ಬೋದು, e power 3x by a square value is 3 square, 3 square value is 9, 1 square is 1, 9 plus 1 is 10 into 3 into cos x, derivative of cos x is minus sin x, sin change ಮಾಡಬೇಕು, ಮೈನಸ್ ಅಂತಿದೆ, therefore ಪ್ಲಸ್ sin x ಪ್ಲಸ್ ಸಿ, ಹೌದಾ. ಇಷ್ಟು ಆನ್ಸರ್ ಬರುತ್ತೆ ಅಂತ ಟ್ರೈ ಮಾಡಿ, ಬರುತ್ತೆ. ಐ ಅಂತ ತೊಗೊಂಬಿಟ್ಟು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಬರುತ್ತೆ, ಆಯ್ತಲ್ಲ. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 19, ಪ್ರಾಬ್ಲಮ್ ನಂಬರ್ 19, integration of x into sin inverse x divided by x into sin inverse x divided by root of 1 minus x square dx. Defined that integration by the method of substitution and integration by parts ಎರಡು ಯೂಸ್ ಮಾಡಬೇಕು. ಇಲ್ಲಿ sin inverse x derivative is 1 by root of 1 minus x square ಇದೆ ತಾನೆ, therefore let sin inverse of x is equal to t, that implies x is equal to sin t. differentiate ಮಾಡಿದ್ವಿ ಅಂದರೆ sin inverse x differentiation 1 by root of 1 minus x square dx is equal to dt. Therefore I is equal to integration of x into sin inverse x by root of 1 minus x square dx is equal to integration of value of x is sin t, therefore sin t into sin inverse x value is t, therefore t into dx by root of 1 minus x square is equal to dt.
ನೆಕ್ಸ್ಟ್ ಬೈ ಪಾರ್ಟ್ಸ್ ಅಪ್ಲೈ ಮಾಡಬೇಕು. ಅಕಾರ್ಡಿಂಗ್ ಟು ಐಲೈಟ್ ರೂಲ್, t is algebraic, therefore t is first function. Sin t ಅಂದರೆ trigonometric, therefore sin t is second function. Formula I is equal to first function into integration of a second function, t into integration of sin t dt minus integration of sin t, the integration of second function. Therefore integration of sin t is minus cos t, derivative of t is 1, therefore dt, 1 into dt. That implies I is equal to t into integration of sin t is minus cos t, minus of minus plus integration of cos t is sin t plus constant. That implies I is equal to t ಅಂತ ಹೇಳಿದ್ರೆ sin inverse of x ಅಲ್ಲ, therefore minus sin inverse of x into cos of sin inverse of x plus sin t value is x, therefore x plus c. ಆಯ್ತಲ್ಲ, 2 ಮಾರ್ಕಿಗೆ ಕೇಳ್ಬೋದು ಎಕ್ಸಾಮಿಗೆ, ಇಂಪಾರ್ಟೆಂಟು. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಸಬ್ಸ್ಟಿಟ್ಯೂಷನ್. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್. ನೆಕ್ಸ್ಟ್ ಪ್ರಾಬ್ಲಮ್ 20. ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಡಿ ಎಕ್ಸ್. ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಡಿ ಎಕ್ಸ್. ನೋಡಿ, ಪ್ರೀವಿಯಸ್ ಕ್ಲಾಸಲ್ಲಿ ಒಂದು ಪ್ರಾಬ್ಲಮ್ ಹೋಮ್ವರ್ಕ್ ಕೊಟ್ಟಿದ್ವಿ, ಅದೇ ಐಡಿಯಾ ಯೂಸ್ ಮಾಡಬೇಕಿಲ್ಲಿ. ಎಕ್ಸ್ ಇಂಟು ಕಾಸ್ ಇನ್ವರ್ಸ್ ಎಕ್ಸ್ ಡಿ ಎಕ್ಸ್ನ ಹೋಮ್ವರ್ಕ್ ಅಂತ ತೊಗೊಂಡಿದ್ವಿ. ಸೇಮ್ ಐಡಿಯಾ ಯೂಸ್ ಮಾಡಿದ್ರೆ ಬರುತ್ತೆ. ಲೆಟ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟಿ, ದಟ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಟಿ. ಇದನ್ನ ಡಿಫ್ರೆನ್ಷಿಯೇಟ್, ದಟ್ ಇಂಪ್ಲೈಸ್ ಡಿರೈವೇಟಿವ್ ಆಫ್ ಎಕ್ಸ್ ಇಸ್ ಡಿ ಎಕ್ಸ್, ದಟ್ ಈಸ್ ಈಕ್ವಲ್ ಟು derivative of sin t ಅಂತ ಹೇಳಿದ್ರೆ cos t, derivative of t is dt. Therefore I is equal to integration of x into sin inverse of x dx, that is equal integration of x means sin t, sin inverse of x under t, dx ಅಂತ ಹೇಳಿದ್ರೆ cos t dt. That implies I is equal to ಇಂಟಿಗ್ರೇಷನ್ ಆಫ್ ಟಿ ಆಸ್ ಇಟ್ ಇಸ್ ಸೈನ್ ಟಿ ಇಂಟು ಕಾಸ್ ಟಿನ ಯಾವ ಥರ ಮಾಡ್ಕೊಂಡಿದ್ವಿ ನಾವು, ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 2 ಸೈನ್ ಟಿ ಕಾಸ್ ಟಿ ವ್ಯಾಲ್ಯೂ ಇಸ್ ಸೈನ್ 2t, therefore ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 2 ಮಾಡ್ಕೊತೀವಿ. 2 ಇಂಟು ಸೈನ್ ಟಿ ಇಂಟು ಕಾಸ್ ಟಿ ಡಿ ಟಿ. ನೋಡಿ, ಟಿ ಟಿ ಗೆಟ್ ಕ್ಯಾನ್ಸಲ್, ಸೇಮ್ ಬರುತ್ತೆ ಇದು ಎರಡು. ದಟ್ ಈಸ್ ಈಕ್ವಲ್ ಟು ಹಾಫ್ ಇಂಟು ಇಂಟಿಗ್ರೇಷನ್ ಆಫ್ ಟಿ ಇಂಟು ಸೈನ್ 2t ಡಿ ಟಿ. That implies I is equal to half into by parts apply ಮಾಡಬೇಕು. algebraic first, sin 2t second, first into integration of second function minus integration of, careful ಆಗಿ ಬರೀಬೇಕು, integration of sin 2t, t coefficient is 2, generalize the standard form, therefore half into integration of sin is minus cos 2t, derivative of t is dt. That implies I is equal to half into t into integration of sin 2t, t coefficient is 2, therefore 1 by 2 into minus cos 2t, minus of minus plus half into cos 2t integration, t coefficient is 2, therefore generalized standard form 1 by 2 into sin 2t plus c. I is equal to half into half, 1 by 4 into minus, therefore minus 1 by 4 into t into cos 2t, 1 by 2 into 1 by 2 into 1 by 2 ಅಂದರೆ 1 by 8 into sin 2t plus c. t ಅಂದರೆ sin inverse of x ಅಲ್ಲ. I is equal to minus 1 by 4 into sin inverse of x into cos of 2 into sin inverse of x plus 1 by 8 into sin of 2 into sin inverse of x plus constant. ಇಷ್ಟು ಬರುತ್ತೆ, ಹೌದಾ? ಸೇಮ್ ಟೈಪು ಪ್ರೀವಿಯಸ್ ಕ್ಲಾಸಲ್ಲಿ ಒಂದು ಹೋಮ್ವರ್ಕ್ ಕೊಟ್ಟಿದ್ವಿ, ಅದೇ ಐಡಿಯಾ ಯೂಸ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ, ಹೌದಾ?
Next problem, integration of x into cos inverse of x, actually 21, 20th problem, integration of x into cos inverse of x by root of 1 minus x square dx. ಸೇಮ್ ಪ್ರಾಬ್ಲಮ್ ನಂಬರ್ 19 ಯಾವ ಥರ ಮಾಡಿದ್ವಲ್ಲ ಅದೇ ಐಡಿಯಾ ಯೂಸ್ ಮಾಡಿ ಸಿಂಪ್ಲಿಫೈ ಆಗುತ್ತೆ. ಪ್ರಾಬ್ಲಮ್ ನಂಬರ್ 19 ಹೇಗೆ ಮಾಡಿದ್ವಿ ಅದೇ ಥರ ಮಾಡ್ಕೋಬೇಕು. ಅಂದರೆ ಇಲ್ಲಿ ಏನು ಸಬ್ಸ್ಟಿಟ್ಯೂಷನ್ ತೊಗೋಬೇಕು, ಲೆಟ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ತೊಗೊಳ್ಳಿ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಈಸಿಯಾಗಿ ಬರುತ್ತೆ. ಹೌದಾ, ಹೋಮ್ವರ್ಕ್ ತೊಗೊಂಡಿದ್ವಿ ಮಾಡ್ಬೋದು. ಆಲ್ರೆಡಿ 21 ಮಾಡ್ಕೊಂಡ್ವಿ. ನೆಕ್ಸ್ಟ್ ಪ್ರಾಬ್ಲಮ್ 22, integration of sin inverse of 2x divided by 1 plus x square dx. Sin inverse of 2x divided by 1 plus x square dx. Inverse trigonometric function idea ಗೊತ್ತಿರಬೇಕು. 2x divided by 1 plus x square ಇದೆ. ಹೌದಾ, ಏನು ಸಬ್ಸ್ಟಿಟ್ಯೂಷನ್ ತೊಗೊತೀವಿ ಅಂದರೆ ಲೆಟ್ x is equal to tan theta ಅಥವಾ tan t ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ dx is equal to derivative of tan is secant square t dt. Therefore I is equal to integration of sin inverse of 2x by 1 plus x square dx is equal to integration of sin inverse of 2 into x value is tan t ಅಲ್ಲ, therefore 2 tan t divided by 1 plus tan square t into dx value is secant square t dt. That implies I is equal to integration of sin inverse of 2 tan by 1 plus tan square ಅಂದರೆ sin 2t ಅಲ್ಲ into secant square t dt. Sin inverse of sin 2t value is 2t ಅಲ್ಲ, 2 into t into secant square t dt. 2 ಕಾನ್ಸ್ಟೆಂಟು ಹೊರಗೆ ತೊಗೊಂಡ್ವಿ ಅಂದ್ರೆ 2 into integration of t into secant square t dt. ನೆಕ್ಸ್ಟು ಬೈ ಪಾರ್ಟ್ಸ್ ಅಪ್ಲೈ ಮಾಡಬೇಕು. ಫಸ್ಟ್ ಫಂಕ್ಷನ್ t, ಸೆಕೆಂಡ್ ಫಂಕ್ಷನ್ secant square t ಅಲ್ಲ, ಆಲ್ಜಿಬ್ರಿಕ್ ಅದಾದಮೇಲೆ ಟ್ರಿಗ್ನೋಮೆಟ್ರಿಕ್. I is equal to 2 into first function into t into integration of second minus integration of secant square t value is tan ಅಲ್ಲ, tan t into derivative of t is dt. Next, that implies I is equal to I is equal to 2 into t into integration of secant square t is tan t minus integration of tan t is minus log mod cos t plus c. 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 into t into tan t minus of minus plus log of modulus of 2 into cos t plus c. ಹೌದಾ, ಮೈನಸ್ ಇಂಟು ಮೈನಸ್ ಪ್ಲಸ್ 2 into log ಅಂದರೆ 2 log ಬರುತ್ತೆ. ಹೌದಾ, ನೆಕ್ಸ್ಟ್ ವ್ಯಾಲ್ಯೂ t ಅಂತ ಹೇಳಿದ್ರೆ tan ಇನ್ವರ್ಸ್ x ಬರೀಬೋದು. ಹೌದಾ, ಹಾಗಾದ್ರೆ I is equal to 2 into tan inverse of x into tan t value is x plus 2 into log mod cos of t ಅಂದರೆ tan inverse of x plus c ಬರುತ್ತೆ. ಹೌದಾ, ಆಯ್ತಲ್ಲ, ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ ಸಬ್ಸ್ಟಿಟ್ಯೂಷನ್ ಪ್ಲಸ್ ಬೈ ಪಾರ್ಟ್ಸ್ ಅಟ್ ಎ ಟೈಮ್ ಅಪ್ಲೈ ಮಾಡ್ತಾ ಇದ್ದೀವಿ ಬಸ್. ನೆಕ್ಸ್ಟ್ ಪ್ರಾಬ್ಲಮ್ 23, integration of root of x square plus 1
root of x square plus 1 into log of x square plus 1 minus log of x square plus 1 minus 2 log x divided by 2 log x divided by x power 4 dx. x power 4 dx. ನೋಡ್ಕೊಳ್ಳಿ ಡಿಫರೆಂಟ್ ಅದ ನೋಡಿ. ಇದ್ರಲ್ಲಿ ಒಂದೊಂದನ್ನೇ ಸಿಂಪ್ಲಿಫೈ ಮಾಡ್ಕೊಂಡು ಹೋದ್ವಿ ಅಂದರೆ ನೆಕ್ಸ್ಟ್ ಏನು ಸಬ್ಸ್ಟಿಟ್ಯೂಷನ್ ತೊಗೋಬೇಕಂತ ಗೊತ್ತಾಗುತ್ತೆ. ಫಸ್ಟ್ ನೋಡಿ, ನಾವು ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮೈನಸ್ 2 log x is equal to ಯಾವ ಥರ ಇದೆ? log m ಮೈನಸ್ n log m ಥರ ಇದೆ. n log m ಅಂದರೆ ಏನು ಬರೀಬೋದು? log ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮೈನಸ್ ಲಾಗ್ ಎಕ್ಸ್ ಸ್ಕ್ವೇರ್ ಬರೀಬೋದಲ್ಲ. n log m ಅಂದರೆ ಲಾಗ್ m ಪಾರ್ n ಆಗುತ್ತೆ. ಲಾಗ್ m ಮೈನಸ್ ಲಾಗ್ n ಫಾರ್ಮೆಟಲ್ಲಿದೆ ಅಂದರೆ ಲಾಗ್ ಆಫ್ m ಬೈ n ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್. ಅದೇ ಸ್ಪ್ಲಿಟ್ ಮಾಡಿದೆ ಅಂದರೆ ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್. ಹೌದಾ? ಎಕ್ಸ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಅಂದರೆ ಲಾಗ್ ಆಫ್ 1 ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್. ಹೌದಾ? ಅದನ್ನು ಈ ಥರ ಬರೀಬೋದಲ್ಲ, ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಪಾರ್ ಮೈನಸ್ 2 ಅಂದರೆ ಇದನ್ನು ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಪಾರ್ ಮೈನಸ್ 2 ಬರೀಬೋದಾ? ನೆಕ್ಸ್ಟ್ ನೋಡಿ, ನಾವು ಇದನ್ನು ಸಿಂಪ್ಲಿಫೈ ಮಾಡ್ತೀವಿ. ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಸ್ ಈಕ್ವಲ್ ಟು ನೋಡಿ, ಇದನ್ನು ಅಷ್ಟೇ 1 ಪ್ಲಸ್ ಎಕ್ಸ್ ಪಾರ್ ಮೈನಸ್ 2 ಬರುವಾಗ ಮಾಡ್ಕೋಬೇಕು. ಅದಕ್ಕೆ ಎಕ್ಸ್ ಸ್ಕ್ವಯರ್ ಕಾಮನ್ ತೊಗೊತೀವಿ. 1 ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಬರುತ್ತೆ. ಹೌದಾ? ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಇಂಟು ರೂಟ್ ಆಫ್ 1 ಪ್ಲಸ್ ಎಕ್ಸ್ ಪಾರ್ ಮೈನಸ್ 2 ಬರೀಬೋದಾ? ಆಯ್ತಲ್ಲ. ನೆಕ್ಸ್ಟು ನೋಡಿ, ಎಕ್ಸ್ 1 ಪ್ಲಸ್ ಎಕ್ಸ್ ಪಾರ್ ಮೈನಸ್ 2ಗೆ ಸಬ್ಸ್ಟಿಟ್ಯೂಷನ್ ತೊಗೊಳ್ಳಿ, ಅವ್ರು ಸಿಂಪ್ಲಿಫೈ ಆಗ್ಬಿಡೋದನ್ನ. ಲೆಟ್ 1 ಪ್ಲಸ್ ಎಕ್ಸ್ ಪಾರ್ ಮೈನಸ್ 2 ಇಸ್ ಈಕ್ವಲ್ ಟು ಟಿ. ಇದನ್ನು ಡಿಫರೆನ್ಷಿಯೇಟ್ ಮಾಡಿದ್ವಿ ಅಂದರೆ ಎಕ್ಸ್ ಪಾರ್ ಮೈನಸ್ 2 ಡಿರವೇಟಿವ್ ಮೈನಸ್ 2 ಇಂಟು ಎಕ್ಸ್ ಪಾರ್ ಮೈನಸ್ 2 ಮೈನಸ್ 1 ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಎಕ್ಸ್ ಪಾರ್ ಮೈನಸ್ 2 ಮೈನಸ್ 1 ಅಂದರೆ ಎಕ್ಸ್ ಪಾರ್ ಮೈನಸ್ 3 ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಬೈ ಮೈನಸ್ 2. ದಟ್ ಇಂಪ್ಲೈಸ್ 1 ಬೈ ಎಕ್ಸ್ ಕ್ಯೂಬ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಬೈ ಮೈನಸ್ 2. ಹೌದಾ? ಇಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡಿದ ತಕ್ಷಣ ಸಿಂಪ್ಲಿಫೈ ಆಗುತ್ತೆ ಅದು. therefore I is equal to integration of root of x square plus 1 into log of x square plus 1 minus 2 log x divided by x power 4 dx is equal to implies I is equal to integration of root of x square plus 1 under x into root of 1 plus x power minus 2 ಇದು log of 1 plus x power minus 2 divided by x power 4 dx. ಹೌದಾ? ಒಂದು x ಒಂದು x ಕ್ಯಾನ್ಸಲ್ ಆಗ್ಬಿಟ್ಟು ಇಂಟಿಗ್ರೇಷನ್ ಆಫ್ ರೂಟ್ ಆಫ್ 1 plus x power minus 2 into log of 1 plus x power minus 2 divided by x cube dx. That implies I is equal to integration of 1 plus x power minus 2 ಅಂದರೆ t ಅಲ್ಲ, ಅದಕ್ಕೆ ರೂಟ್ t ಇಂಟು ಲಾಗ್ t ಬರುತ್ತೆ. 1 by x cube dx ಅಂದರೆ 1 by x cube dx ಬದಲು dt by ಮೈನಸ್ 2. ಹೌದಾ? 1 by minus 2 ಕಾನ್ಸ್ಟೆಂಟ್ ಹೊರಗೆ ತೊಗೊತೀವಿ. ಇಂಟಿಗ್ರೇಷನ್ ಆಫ್ ರೂಟ್ t ಇಂಟು
ಲಾಗ್ ಟಿ ಡಿ ಟಿ. ನೆಕ್ಸ್ಟ್ ಬೈ ಪಾರ್ಟ್ಸ್ ಅಪ್ಲೈ ಮಾಡಿದ್ರೆ ಬಂದ್ಬಿಡುತ್ತೆ. ಲಾಗ್ ಟಿ ಅಂತ ಹೇಳಿದ್ರೆ ಫಸ್ಟ್ ಫಂಕ್ಷನ್ ತೊಗೋಬೇಕು. ಹೈಲೈಟ್ ರೂಲ್, ಇನ್ವರ್ಸ್ ಯಾವುದೂ ಇಲ್ಲ, ನೆಕ್ಸ್ಟ್ ಲಾಗ್ ಬರುತ್ತೆ, ಅದಕ್ಕೆ ಫಸ್ಟ್ ಫಂಕ್ಷನ್. ಆಲ್ಜಿಬ್ರಿಕ್ ಸೆಕೆಂಡ್ ಫಂಕ್ಷನ್. ದಟ್ ಇಂಪ್ಲೈಸ್ ಐ ಈಸ್ ಈಕ್ವಲ್ ಟು ಮೈನಸ್ ಹಾಫ್ ಇಂಟು ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ರೂಟ್ ಟಿ ಡಿ ಟಿ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಅಂದರೆ ಇಂಟಿಗ್ರೇಷನ್ ಆಫ್ ರೂಟ್ ಟಿ ಅಂದರೆ 2/3 ಇಂಟು ಟಿ ಪವರ್ 3/2 ಲಾಗ್ ಟಿ ಡಿಫ್ರೆನ್ಷನ್ 1/t ಡಿ ಟಿ. ಹೌದಾ? ಐ ಇಸ್ ಈಕ್ವಲ್ ಟು ಮೈನಸ್ ಹಾಫ್ ಇಂಟು ಲಾಗ್ ಟಿ ಇಂಟು ಇಂಟಿಗ್ರೇಷನ್ ಆಫ್ ರೂಟ್ ಟಿ ಅಂದರೆ 2/3 ಇಂಟು ಟಿ ಪವರ್ 3/2 ಮೈನಸ್ 2/3 ಕಾನ್ಸ್ಟೆಂಟ್ ಹೊರಗೆ ತೊಗೊತೀವಿ, ಟಿ ಪವರ್ 3/2 1/t ಅಂತ ಹೇಳಿದ್ರೆ ಮೈನಸ್ 1 ಬರ್ತದೆ. ಎ ಪವರ್ ಎಮ್ ಇನ್ ಬೈ ಎ ಪವರ್ ಎನ್ ವ್ಯಾಲ್ಯೂ ಎ ಪವರ್ ಎಮ್ ಮೈನಸ್ ಎನ್ ಅಲ್ಲ ಡಿ ಟಿ. ದಟ್ ಇಂಪ್ಲೈಸ್ ಐ ಇಸ್ ಈಕ್ವಲ್ ಟು ಮೈನಸ್ ಹಾಫ್ ಇಂಟು ಲಾಗ್ ಟಿ ಇಂಟು 2/3 ಇಂಟು ಟಿ ಪವರ್ 3/2 ಮೈನಸ್ 2/3 ಇಂಟು ಇದು ಎಕ್ಸ್ ಪವರ್ ಎಂತರ ಇದಲ್ಲ ಡೈರೆಕ್ಟ್ ಇಂಟಿಗ್ರೇಷನು ಟಿ ಪವರ್ 3/2 ಮೈನಸ್ 1 ಪ್ಲಸ್ 1 ಡಿವೈಡ್ ಬೈ 3/2 ಮೈನಸ್ 1 ಪ್ಲಸ್ 1 ಪ್ಲಸ್ ಕಾನ್ಸ್ಟೆಂಟ್ ಬರಿಬೋದಲ್ಲ. ಮೈನಸ್ 1 ಪ್ಲಸ್ 1 ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಆಗುತ್ತೆ. ಈ 3/2 ನ್ಯೂಮರೇಟ್ರಿಗೆ ಹೋಯ್ತವ್ರೆ ಮತ್ತೆ 2/3 ಆಗುತ್ತಲ್ಲ. ದಟ್ ಇಂಪ್ಲೈಸ್ I is equal to minus half into 2/3 into t power 3/2 into log t minus 2/3 into ಇದು ರೆಸಿಪ್ರೋಕಲ್ ಮಾಡ್ಕೊಂಡ್ರೆ 2/3 into t power 3/2 ಪ್ಲಸ್ ಸಿ ಇಷ್ಟು ಬರುತ್ತಲ್ಲ. ಹಾಫಿಂದ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ಐ ಇಸ್ ಈಕ್ವಲ್ ಟು ಮೈನಸ್ 2 ಗೆಟ್ ಕ್ಯಾನ್ಸಲ್ 1/3 ಇಂಟು ಟಿ ಪವರ್ 3/2 ಇಂಟು ಲಾಗ್ ಟಿ ಮೈನಸ್ ಆಫ್ ಮೈನಸ್ ಪ್ಲಸ್ 2 ಗೆಟ್ ಕ್ಯಾನ್ಸಲ್ 2/3 3s ಆರ್ 9 ಇಂಟು ಟಿ ಪವರ್ 3/2 ಪ್ಲಸ್ ಸಿ. ಹೌದಾ? ಟಿ ಅಂದರೆ 1 ಪ್ಲಸ್ ಎಕ್ಸ್ ಪವರ್ ಮೈನಸ್ 2 ಅಲ್ಲ. ದಟ್ ಇಂಪ್ಲೈಸ್ ಐ ಇಸ್ ಈಕ್ವಲ್ ಟು ಮೈನಸ್ 1/3 ಇಂಟು 1 ಪ್ಲಸ್ x power minus 2 whole power 3/2 into log of 1 plus x power minus 2 plus 2/9 into 1 plus x power minus 2 whole power 3/2 plus 6. ಇಷ್ಟು ಬರುತ್ತೆ ಸರ್. ನೋಡಿ ಇದೊಂದು ಪ್ರಾಬ್ಲಮ್ ಡಿಫರೆಂಟ್ ಅದ, ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕು. ಇದನ್ನು ಯಾವ ಥರ ಸಿಂಪ್ಲಿಫೈ ಮಾಡ್ತೀವಿ, ಲಾಗ್ ಎಮ್ ಮೈನಸ್ ಎನ್ ಲಾಗ್ ಎಮ್ ಯೂಸ್ ಮಾಡ್ತಾ ಇದ್ವಿ. ಇದನ್ನು ಎನ್ ಲಾಗ್ ಎಮ್ ಲಾಗ್ ಎಮ್ ಪವರ್ ಎನ್, ಲಾಗ್ ಎಮ್ ಮೈನಸ್ ಲಾಗ್ ಎನ್ ವ್ಯಾಲ್ಯೂ ಲಾಗ್ ಎಮ್ ಬೈ ಎನ್. ನೆಕ್ಸ್ಟ್ ಎಲ್ಲದನ್ನು 1 ಪ್ಲಸ್ ಎಕ್ಸ್ ಪವರ್ ಮೈನಸ್ 2 ಚೇಂಜ್ ಮಾಡ್ತಾ ಇದ್ವಿ. ಇಲ್ಲಿ ಡೈರೆಕ್ಟ್ ಬಂತು. ಇದರಲ್ಲಿ ಎಕ್ಸ್ ಸ್ಕ್ವೇರ್ ಕಾಮನ್ ತೊಗೊಂಡ್ವಿ ಅಂದ್ರೆ ಇಲ್ಲಿ ಕಾಮನ್ ಇಲ್ಲ, ಅದೇ ಫಾರ್ ಡಿನಾಮಿನೇಟರ್ ಎಕ್ಸ್ ಸ್ಕ್ವೇರ್. ಇದು 1 ಪ್ಲಸ್ ಎಕ್ಸ್ ಪವರ್ ಮೈನಸ್ 2 ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ ಎಕ್ಸ್. ನೆಕ್ಸ್ಟ್ 1 ಪ್ಲಸ್ ಎಕ್ಸ್ ಪವರ್ ಮೈನಸ್ 2 ಸಬ್ಸ್ಟಿಟ್ಯೂಷನ್ ತೊಗೊಂಡ್ವಿ. ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1 ಫಾರ್ಮುಲಾ ಯೂಸ್ ಮಾಡಿದ್ವಿ. ಹೌದಾ? ನೆಕ್ಸ್ಟ್ ಅಷ್ಟೊಂದು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಈ ಥರ ಬಂತು ರೂಟ್ ಟಿ ಇಂಟು ಲಾಗ್ ಟಿ. ಫಸ್ಟ್ ಫಂಕ್ಷನ್ ಲಾಗ್, ಸೆಕೆಂಡ್ ಫಂಕ್ಷನ್ ರೂಟ್ ಟಿ. ಹೌದಾ? ಫಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಮೈನಸ್ ಇಂಟಿಗ್ರೇಷನ್ ಆಫ್ ರೂಟ್ ಟಿ ಅಂದರೆ 2/3 ಇಂಟು ಟಿ ಪವರ್ 3/2 ಗೊತ್ತಿರಬೇಕು. ಹೌದಾ? ನೆಕ್ಸ್ಟ್ ಇದು ಟಿ ಪವರ್ 3/2 ಮೈನಸ್ 1 ಯೂಸ್ ಮಾಡ್ಕೊಂಡ್ವಿ ಅಷ್ಟೇ ಇಲ್ಲಿ. ಯಾಕಂದರೆ ಎ ಪವರ್ ಎಮ್ ಬೈ ಎ ಪವರ್ ಎನ್ ಅಂದರೆ ಎ ಪವರ್ ಎಮ್ ಮೈನಸ್ ಎನ್. ನೆಕ್ಸ್ಟ್ ಇದು ಎಕ್ಸ್ ಪವರ್ ಎನ್ ಥರ ಇದೆ. ಎಕ್ಸ್ ಪವರ್ ಎನ್ ಇಂದ ಇಂಟಿಗ್ರೇಷನ್ ಎಕ್ಸ್ ಪವರ್ ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1. ಹೌದಾ? ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಆಗಿ ಡೈರೆಕ್ಟ್ ಸಿಂಪ್ಲಿಫೈ ಆಗುತ್ತೆ. ಹೌದಾ? ಡಿಫರೆಂಟ್ ಇದೆ, ಇದೊಂದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಹೌದಾ? ನೋಡಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಇಂಪಾರ್ಟೆಂಟ್. ಅದು ಎಕ್ಸಾಮಿಗೆ ಎಷ್ಟೊಂದು ಸಲ 3 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಬರುತ್ತೆ. ಲಾಸ್ಟಿಗೆ ಮಾಡ್ಕೊಂಡಿರೋದು ಒಂದು 2 ಪ್ರಾಬ್ಲಮ್ ಡಿಫರೆಂಟ್ ಇದೆ, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಆಯ್ತಲ್ಲ? ಥ್ಯಾಂಕ್ ಯು.